ಹುಡುಗಟನ ನಾಟಕ ಆಡಿ ಜೀವನ ಮಾಡ್ತಾರೆ ಎಷ್ಟೋ ಜನವು. ಇನ್ನು ನಾಟಕ ಜೀವಂತವಾಗಿ ಉಳ್ಕೊಂಡಿದೆ. ನಾವು ಪಾತ್ರ ಒಪ್ಕೊಂಡು ಸರಿಯಾಗಿ ಮಾಡಲಿಲ್ಲ ಅಂದರೆ ಅವಮಾನ ಮಾಡೋದು. ಬಣ್ಣದ ಬದುಕಿನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ರೈಜ್ ಆಗ್ಬಿಡ್ತೀನಿ. ಎಲ್ಲ ಕೊಟ್ಟಿದ್ದೀರಾ, ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ಕರೆಕ್ಟಾಗಿ ಕಾಸು ಕೊಟ್ಟಿದ್ದಾರೆ. ಕಮ್ಮಿ ಕೊಟ್ಟಿರ್ಬೋದು, ಕೊಟ್ಟಿದ್ದಾರೆ. ಎಸ್. ಅಪ್ಪು ಜೊತೆ ಸಂಪರ್ಕ ಇತ್ತಾ? ಪುಟ್ಟದಾಗಿಲ್ಲ, ಅವರು ಚಿಕ್ಕ ವಯಸ್ಸಿಂದ ನಮಗೆ ಪರಿಚಯ ಅಲ್ವಾ. ಕೇಳೋ ಪ್ರಶ್ನೆಗೆ ನಾವು ಪ್ರಾಮಾಣಿಕ ಉತ್ತರ ಕೊಡಬೇಕು. ನಂಬಲ್ಲ, ಒಂದು ನಾಟಕ ಆಡೋ ಅನ್ಕೊಂಡು ಬಿಡ, ಬಣ್ಣ ಹಾಕೋದಂಗ ಬಣ್ಣ ಥರ ಮಾತಾಡ್ತಾರೆ. ನನಗೆ ಏನು ಅನಿಸುತ್ತೆ, ಪ್ರೆಸ್ ಮೀಟ್ ನಡೀತಾ ಇರುವಾಗ ಅವರೇನೋ ಭಾರಿ ಬೇಜಾರಿನಲ್ಲಿ ಮಾತಾಡ್ತಾರೆ ಕೆಲವರು ಪ್ರೊಡ್ಯೂಸರೆಲ್ಲ. ನಾನು ಈ ಸಿನಿಮಾವನ್ನು ನಂಬಿಕೊಂಡು ಬಂದು ಫುಟ್ಪಾತ್ ಆಯಿತು, ಗದ್ದೆ ಆಯಿತು, ನನ್ನ ಜೀವನ ಹಾಳಾಯಿತು ಅಂತೇಳಿ ತಕ್ಷಣ ನಾನು ಇದನ್ನು ನಿಲ್ಲಿಸ್ತೇನೆ, ಎದ್ದು ನಿಂತು ಕೇಳ್ತೇನೆ, ಹಂಗೆ ಹೇಳ್ಬೇಡಿ. ಇಲ್ಲಿ ಜೀವನ ಸಿಕ್ಕಾಪಟ್ಟೆ ಜನಕ್ಕೆ ಜೀವನ ಕೊಟ್ಟಿದೆ, ಬದುಕು ಕೊಟ್ಟಿದೆ ಇದೇ ಇಂಡಸ್ಟ್ರಿ. ನೀವು ಯಾವುದೋ ಗಾಂಧಿನಗರ ಅಂತ ಹೇಳ್ತಾರೋ ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಿ, ಯಾರೋ ಒಬ್ಬ ಮೋಸ ಮಾಡ್ದ ಅಂತೇಳಿ ಅದು ಬೇಡ. ಅದು ಎಲ್ಲ ಇಂಡಸ್ಟ್ರಿ ಎಲ್ಲ, ಈ ಇಂಡಸ್ಟ್ರಿ ಅಂತಲ್ಲ, ಜಗತ್ತಿನ ಎಲ್ಲ ಇದರಲ್ಲೂ ಇದ್ದೇ. ಏನು ಗೊತ್ತಾ, ಬಣ್ಣದ ಬದುಕನ್ನ ನಾವು ಯಾಕೆ ನಿಂದಿಸಬೇಕು? ನಿಂದಿಸ್ತಾರೆ ಸರ್, ನನಗೆ ಅದು ಇಷ್ಟ ಆಗಲ್ಲ. ಇವತ್ತಿನ ದಿವಸ ಇವಾಗ ಬಣ್ಣದ ಸಿನಿಮಾ ಬದುಕು ಇವತ್ತಿನ ದಿವಸ ಕ್ಲೋಸ್ ಆದ್ರನ್ನ ಆ ಉತ್ತರ ಕರ್ನಾಟಕ ಬಾದಾಮಿ ಜಾತ್ರೆಯಲ್ಲಿ ಇವತ್ತು 15 ಲಕ್ಷ 20 ಲಕ್ಷ 30 ಲಕ್ಷ ಸಂಪಾದನೆ ಮಾಡಿರೋ ಟೆಂಟ್ಗಳು ನಾಟಕದಲ್ಲಿದೆ. ಮತ್ತೆ ಹುಡುಗಟನ ನಾಟಕ ಆಡಿ ಜೀವನ ಮಾಡ್ತಾರೆ ಎಷ್ಟೋ ಜನವು. ನಾಟಕ ಜೀವಂತವಾಗಿ ಉಳ್ಕೊಂಡಿದೆ. ಕರೀತಾನೆ ನೀವು ಬರ ನಾಟಕ ಆಡೋಣ ಅಂತ, ಅವಕ್ಕೆಲ್ಲ ಡೈಲಾಗ್ ಹೋಗ್ಬೇಕು ಅನ್ನೋ ತಲೆಗೆ. ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ, ಸುಮ್ಮನೆ ನಿಂತರ ಏನು ನಾವು ಹೇಳೋಕ್ಕಾಗಲ್ಲ. ನಾವು ಕ್ಯಾಮ್ರಾ ಮುಂದೆ ಹೇಳ್ದಾಗಲ್ಲ, ಆಗಲ್ಲ. ಅಲ್ಲಿ ಸ್ಪಾಟಲ್ಲಿ ರಿಸಲ್ಟ್ ಬಂದ್ಬಿಡ್ತದೆ, ಲೈವ್ ಅದು. ಸುಮ್ಮನೆ ಹೋಗ್ತಾರೆ. ಪರ್ಮನೆಂಟಾಗಿ ಮಾಡ್ಕೊಂಡಿದ್ದು ಬಿಡ ಚೆನ್ನಪ್ಪ ಚೆನ್ನೇಗೌಡ, ಪರ್ಮನೆಂಟಾಗಿ ಮಾಡ್ಕೊಂಡಿದ್ದು ಬಿಡು ಅಂತ ಅವ್ನು ಕಂಪ್ನಿ ಅವ್ರು ಕರೆದ್ರು. ಓಕೆ, ಒಂದು 15 ವರ್ಷಕ್ಕೆ ಮುಂಚೆ. ಯಾಕೆ ಆ ಪಾತ್ರ ನೀವು ತುಂಬ ಚೆನ್ನಾಗಿ ಶೂಟ್ ಆಗ್ತೀರಾ, ಬನ್ನಿ ಮಾಡಿ ಅಂತ. ಕಷ್ಟ ಆಗುತ್ತೆ. ನಾವು ಪಾತ್ರ ಒಪ್ಕೊಂಡು ಸರಿಯಾಗಿ ಮಾಡಲಿಲ್ಲ ಅಂದರೆ ಅವಮಾನ ಮಾಡೋದು. ಇಷ್ಟು 400 ಸಿನಿಮಾದಲ್ಲಿ ಮಾಡಿದ್ದೇನಂತೆ ಅಲ್ವಾ, ಅದೆಲ್ಲ ಕಂಪ್ಲೇಂಟೇ ಬಂದುಬಿಡ್ತದೆ. ಬಣ್ಣದ ಬದುಕು ಇವತ್ತೊಂದು ಸಿನಿಮಾ ಮಾಡೋದನ್ನ ಒಂದು ಪ್ರಶಂಸೆ ಇರುತ್ತೆ ಪಬ್ಲಿಕ್ಕಲ್ಲಿ. ಇವಾಗ ಕೆಲವರು ಹೇಳ್ತಾರೆ ಹಂಗಾಗೋಯ್ತು ಹಿಂಗಾಗೋಯ್ತು. ದೇವರನೆಗೆ ಒಂದು 6 ತಿಂಗಳು ವರ್ಷ ಕಾಲೇಜಿದನ್ನ ಬಣ್ಣದ ಬದುಕಿನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ರೈಜ್ ಆಗ್ಬಿಡ್ತೀನಿ. ಕರೆಕ್ಟ್ ಅಲ್ವಾ? ಖಂಡಿತ. ಯಾಕೆ ಬಣ್ಣದ ಬೈತೀರಾ? ಎಲ್ಲ ಕೊಟ್ಟಿದೆ ನಿಮಗೆ, ಎಲ್ಲ ಕೊಟ್ಟಿದ್ದೀರಾ, ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ಕರೆಕ್ಟಾಗಿ ಕಾಸು ಕೊಟ್ಟಿದ್ದಾರೆ. ಕಮ್ಮಿ ಕೊಟ್ಟಿರ್ಬೋದು, ಕೊಟ್ಟಿದ್ದಾರೆ. ಎಸ್. ಯಾಕೆ ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು? ಒಳ್ಳೆಯದನ್ನೇ ಹೇಳಿ, ಪಾಸಿಟಿವ್ ಹೇಳಿ. ಹೇಳಿ, ಅದು ಹೇಳ. ಹಂಗೆ ಈಗ ನಾವು ಹೊಸ ಸಿನಿಮಾನ ನೋಡಿದ್ದೀರ ನೀವು? ಹೊಸ ಹುಡುಗರ ನೆನಪಾದ್ರಿದೆಯಾ? ನಮ್ಮ ಜನರೇಷನ್ ಇತ್ತಲ್ಲ, ಅಲ್ಲಿಗೆ ಕ್ಲೋಸ್ ಆಗುತ್ತೆ ಸಿನಿಮಾ ನೋಡೋದು. ದರ್ಶನ್ದು 1-2 ಸಿನಿಮಾ ನೋಡಿದೆ, ಅಪ್ಪು ಅವ್ರದ್ದು 1-2 ಸಿನಿಮಾ ನೋಡಿದೆ. ಸುದೀಪ್ದು ನಾನು ಅವ್ರದ್ದು ತಿರುಪತಿ, ಆಮೇಲೆ ಮಾಣಿಕ್ಯ, ಯಾವ 4-5 ಸಿನಿಮಾ ಮಾಡಿದೆ. ಅದರಲ್ಲಿ ಯಾವುದೋ 1-2 ನೋಡಿದ್ದೀನಿ ಅಷ್ಟೇ. ಓಕೆ. ಅಪ್ಪು ಜೊತೆ ಸಂಪರ್ಕ ಇತ್ತಾ? ಪುಟ್ಟದಾಗಿಲ್ಲ, ಅವರು ಚಿಕ್ಕ ವಯಸ್ಸಿಂದ ನಮಗೆ ಪರಿಚಯ ಅಲ್ವಾ. ಹೊನ್ನವಳ್ಳಿ ಕೃಷ್ಣ ಅವ್ರ ಕಂಪ್ನಿ ಒಳಗೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೇನೆ. ಇದು ಚಿಕ್ಕರು ಪರಶುರಾಮಲ್ಲಿ ಯಶೋಧ. ಹೌದು. ಯಾರೋ ಫೋನ್ ಮಾಡ್ತಾರಾ ಇಂಡಸ್ಟ್ರಿಯಿಂದ ಯಾರಾದರೂ? ಅವ್ನು ಮೂಡಿಕೊಣ ಯಾರು ಫೋನ್ ಇತ್ತಲ್ಲ ಅಂತ ದೊಡ್ಡಿವಾಗ ಅಲ್ವಾ? ನಾನೇ ಹೇಳ್ತೀನಿ. ಖಂಡಿತ ಹೇಳ್ತೀರಾ? ಆಗ್ತಾ ಇಲ್ಲ ಸರ್. ಹೌದಾ? ನಾನೊಂದು ವಾರದಿಂದ ಫೋನ್ ಎತ್ತಿಲ್ಲ. ದೇವರೇ ಗೊತ್ತಿಲ್ಲ, ತಪ್ಪು ತಿಳ್ಕೊಂಡೇ ಚಿಂತೆ. ಯಾಕೆ, ಏನು ಸುಸ್ತು, ಆಮೇಲೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ನೋಡಿ ಇವತ್ತು ಇದು ಈ ಸಮಸ್ಯೆ. ಅದೇ ಕೇಳೋ ಪ್ರಶ್ನೆಗೆ ನಾವು ಪ್ರಾಮಾಣಿಕ ಉತ್ತರ ಕೊಡಬೇಕು. ನಂಬಲ್ಲ,
ಒಂದು ನಾಟಕ ಆಡ ಅಂದ್ಕೊಂಡು ಬಿಡ, ಬಣ್ಣ ಹಾಕೋದಂಗವ ಇವನು, ಬಣ್ಣ ಥರ ಮಾತಾಡ್ತಾರೆ ಅಂದ್ಬಿಟ್ಟಿದ್ದಾರೆ. ಹಾಗಾಗಿ ಒಟ್ಟಲ್ಲಿ ಈ ಹಳ್ಳಿಯಲ್ಲಿ ನೀವು ದೊಡ್ಡ ಹೀರೋ. ಇಲ್ಲ ಆ ಥರ ಏನಿಲ್ಲ. ನಾನು ಊರಲ್ಲಿ ಮುಂಚೆ ಹೆಂಗಿದ್ನು, ನನ್ನ ಬದುಕಿ ಬರೋದಕ್ಕಿಂತ ಮುಂಚೆ ಮತ್ತು ಹಂಗೆ ಇದ್ದು. ಬಟ್ ಒಂದಷ್ಟು ಹೆಸರುಗಳು ಊರಲ್ಲಿ ಇದೆ ಅಲ್ವಾ? ಮಾಮೂಲಿ ಸ್ವಲ್ಪ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಒಂಚೂರು ಸಿಕ್ಕಾಪಟ್ಟೆ ಗೌರವ ಕೊಡ್ತಾರೆ. ಹಾಗಾಗಿ ಒಂಚೂರು ಇದೆ. ಈ ಸಿನಿಮಾ ನನಗೆ ಏನೂ ಕೊಡಲಿಲ್ಲ ಅನ್ನೋರ ಮುಂದೆ ನೀವು ಎಲ್ಲ ಕೊಟ್ಟಿದೆ. ನನಗೆ ಕೊಟ್ಟಿದ್ದೆ ಅಲ್ಲ, ಇದು ಬಿಟ್ಟು ನಮ್ಮ ತಂದೆಯವ್ರದ್ದು ಬಿಟ್ಟು ಮಿಕ್ಕಿದೆಲ್ಲ ಕೊಟ್ಟಿದ್ದೆ ನಾನು. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ನನಗೆ ಕೊಟ್ಟಿದ್ದೆ. ಬಣ್ಣದ ಬದುಕು ಏನು ಸರ್, ದೊಡ್ಡ ಮಗಳು MA ಮಾಡ್ಕೊಂಡಿದ್ದಾಳೆ, ಚಿಕ್ಕ ಮಗಳು MSc BEd, ಆಮೇಲೆ ಈ ಒಂದು 40-45 ವರ್ಷ ಸಂಸಾರ ಮಾಡಿದ್ದೀನಿ. ಎಲ್ಲಿಂದ ಅಲ್ವಾ? ಇಷ್ಟೆಲ್ಲ ಸುಮ್ಮನೆ ಆಗುತ್ತಾ? ಹಾಗೆ. ಎಷ್ಟು ಮಕ್ಕಳು ಸರ್ ನಮಗೆ? ಇಬ್ಬರು, ಒಬ್ಬಳು ಜಯಲಕ್ಷ್ಮಿ ಅಂತ, ಇನ್ನೊಬ್ಬಳು ಪವಿತ್ರ ಅಂತ. ಅವಳು ಪವಿತ್ರಂದು ಮೊನ್ನೆ ಮದುವೆ ಆಯಿತು, 7-8. ಓಕೆ. ಅವತ್ತು ಮಲಗಿಬಿಟ್ಟಿದ್ದೆ. ಅವತ್ತು ಮಲಗಿಬಿಟ್ಟಿದ್ದೆ. ಶಾಸ್ತ್ರಕ್ಕೆ ಎದ್ದೊಳ್ಳಿಲ್ಲ ನಾನು. ಏನು ಜೋರೇನಿಲ್ಲ, ಶಾಸ್ತ್ರಕ್ಕೆ ಕೂತ್ಕೊಬೇಕಲ್ಲ ಅಪ್ಪ ಅನ್ಸು. ಸುಸ್ತು. ವಾಕಿಂಗ್ ಎಲ್ಲ ಇದೆಯಾ ನಿಮ್ಮದು? ಇಲ್ಲಿ ಚಿಕ್ಕಮಿ ಗಿಡ ಗಂಟೆಗಳೆಲ್ಲ ಹಾಕ್ಬಿಟ್ಟಿದ್ದೀನಿ. ಒಂದು 40-45 ಗಿಡ ಗಂಟೆಗಳು ಸುತ್ತೂರು ಇದ್ದಾವೆ, ಗೊತ್ತಾಗಲ್ಲ ನಿಮಗೆ, ಇನ್ನೂ ಬೆಳ್ಕೊಂಡಿಲ್ಲ. ಬೆಳಗ್ಗೆ ನೀರು ಹಾಯಿಸ್ಕೊಂಡು ಕಾಲ ಕಳ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಇದು ಹೊಸ ಮನೆ? 2 years. ಅದು ಯಾವುದು? ಅದು ಇವಾಗ ಕಟ್ಟಿದ್ದು. ಯಾಕೆಂದರೆ ಇವಾಗ ನೀವು ಬಂದರೆ ನಾನು ಅಲ್ಲಿ ಕೂರ್ಸೋಕ್ಕಾಗುತ್ತಾ? ಅದೇನಾಗಿದೆ? ಅಡಿಗೆ ಮನೆ. ಇಲ್ಲಿ ಕೂರ್ಸೋದಕ್ಕೆ ನಮಗೂ ಒಂಥರ ಸಂತೋಷ ಆಗುತ್ತೆ. ಇನ್ನು ನೀವಾಗಿ ಹೇಳುವಂಥದ್ದು ಇದು ಹೇಳಬೇಕಾಗಿತ್ತು ಅಂತ ಅನಿಸಿದ್ದೇನಾದ್ರು ಇದೆಯಾ? ಅದೇ ಎಷ್ಟೊತ್ತು ಹೇಳಿದ್ನಲ್ಲ, ಅದೇ ಬಣ್ಣದವರೆಗೂ ಯಾವತ್ತೂ ಯಾರು ಬೈಬಾರ್ದು, ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು. ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ತಂದೆ ತಾಯಿಯವ್ರ ಬಗ್ಗೆ ಮಾತಾಡೋಷ್ಟೇ ಒಂದು ಪಾಪ. ಇವತ್ತು ಎಷ್ಟು ಜನ ಹಿಡ್ಕೊಂತವ್ರ ಆತ? ಇಲ್ಲ, ಅಷ್ಟೇ. ನಮ್ಮ ಬಾಮಯ್ಯ ರಮೇಶ್ ಅಂತ ಇದ್ದಾನೆ, ಫೋನ್ ಮಾಡಿದ್ರೆ ಇದನ್ನ ಓಡ್ ಬಂದ್ಬಿಡ್ತಾನೆ. ನಿಮಗೆ ಅಭಿಮಾನಿಗಳೊಂದಿದ್ದಾರೆ ಇಲ್ವಾ? ಎಲ್ಲಿ ನಿಮಗೆ ಅಭಿಮಾನಿಗಳೊಂದಿದ್ದಾರಾ? ಒಂದು ಟೈಮಲ್ಲಿ ನಾನು ರಣದಿರ ಆ ಟೈಮಲ್ಲಿ ನನ್ನ ಕಾಸ್ಟ್ಯೂಮ್ ಎಲ್ಲ ಫಾಲೋ ಮಾಡೋದು ಜನ. ಓಕೆ, ಇದು ಸತ್ಯ. ಅವಾಗ ನನ್ನ ಸ್ಟೈಲೇ ಬೇರೆ ಇತ್ತು. ಟೈಟ್ ಜೀನ್ಸ್ ಪ್ಯಾಂಟು, ಹೀಲ್ಡ್ ಶೂ, ಇಲ್ಲಿವರೆಗೂ ಕೂದಲು, ತೋಳನ್ನ ಫೋಡ್ ಮಾಡ್ಬಿಡ್ತಿದ್ದೆ. ಎಲ್ಲ ಆರ್ಮ್ಸ್ ಇತ್ತಲ್ಲ, ಅವಾಗ ಶೋಕಿ ಇತ್ತಲ್ಲ, ಅದನ್ನ ತುಂಬ ಜನ ಫಾಲೋ ಮಾಡೋದು. ಓಕೆ. ಅವಾಗ ನನಗೆ ಗೊತ್ತಿರಲಿಲ್ಲ, ಇವೆಲ್ಲ ಕರ್ಗೋಗ್ತಕೊಳೋ, ಅವೆಲ್ಲ ಮಾಡೋಕೆ ಹೋಗ್ಬಿಡ ಅಂತ. ಎಲ್ಲೋ ಒಂದು ಕಡೆ ಸಿಗ್ನಲ್ದು ಬಂದಿತ್ತೇನೋ, ನಾನು ಗಮನಿಸಿಲ್ಲ, ಮಾಡ್ಕೊಂಡು ಬಂದೆ. ಕಡೆಗೆ ಹೋಯ್ತದ. ನಿಮ್ಮ ಆ ಅಭಿಮಾನಿಗಳಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳು ಈಗ ನಿಮ್ಮ ಅಭಿಮಾನಿಗಳಿದ್ದಾರಲ್ಲ, ಏನಾದರೂ ನಾನು ಚೆನ್ನಾಗಿದ್ದೀನಿ, ಎಂತೇ ಇರು, ಎಂದೆಂದಿಗೂ ಕನ್ನಡದವನಾಗಿದೆ, ಅದೊಂದು ಎಲ್ಲ ಸಂತೋಷವಾಗಿರ್ಬೇಕು. ಯಾವತ್ತೂ ಬೆಳಗ್ಗೆ ಕಷ್ಟಪಟ್ಟೇ ನಮ್ಮ ಜೋಬ್ ತುಂಬೋದು. ಕಷ್ಟಪಡಲಿಲ್ಲ ಅಂದರೆ 5 ಪೈಸೆ ಜೋಬಿಗೆ ಸೇರಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕಷ್ಟನೇ ಪಡಬೇಕು, ಇಲ್ಲ ಅಂದರೆ ಯಾರು 5 ಪೈಸೆ ಕೊಡಲ್ಲ. ಹಾಗಾಗಿ ಕುವೆಂಪು ಅವ್ರದ್ದು ಅದೊಂದು ಲೈನು, ಅದು ಎಷ್ಟು ಸಮಂಜಸವಾಗಿದೆ ಅಂದರೆ, ಇಲ್ಲ ಯಾರೂ ಅಳವಡಿಸ್ಕೊಳ್ಳಲ್ಲ. ನಾನು ಹೇಳಿದ್ದೀನಿ ಈಗ ಸಾಧ್ಯವಿಲ್ಲ, ಅವ್ರಿಗೆ ವಯಸ್ಸಾಗೋದು ಬಿಡ, ಅವ್ರು ಇಲ್ಲ ಈಗ ಅಂತಾರೆ ಬೇಕಾದ್ರೆ. ನಿಜವಾಗ್ಲೂ ಸರ್, ಹೌದಾ? ಖಂಡಿತ ಅವ್ರಿಲ್ಲ ಈಗ. ಇವರು ಇದಾರಲ್ಲ, ಯಾರು ನಮ್ಮ ತೇಜಸ್ವಿ ಇದಾರೆ. ಹೌದಾ? ನಿಮ್ಮ ಬಗ್ಗೆ ಹೊರಗಡೆ ಏನು ಮಾತಿದೆ ಅಂತ ಗೊತ್ತಾ ನಿಮಗೆ? ಸರ್, ನನ್ನ ಬಗ್ಗೆ ಕೆಟ್ಟದಾಗ ಎಲ್ಲೂ ಮಾತಾಡಲ್ಲ. ಸ್ವಲ್ಪ ಹೆಂಗಸರು ಮಕ್ಕಳುಗಳು ಅವರು ಬೈತಾರೆ. ಅದರ ಪಾತ್ರಕ್ಕೆ ಏನವನ ಪಾತ್ರಕ್ಕಷ್ಟೇ ಅಂತ ಒಂದು ಘಟನೆ ಏನಾದ್ರು ನಡೆದಿದೆಯಾ? ನಾನು ಮುಂದೆ ಯಾರು ಮಾತಾಡಿಲ್ಲ. ಇಲ್ಲ,
ಕೆಲವರು ಅಜ್ಜಿದ್ರು 75, 80, 90 ವರ್ಷದ ಅಜ್ಜಿದ್ರು, ಯಾರಪ್ಪ ಹಿಂಗ ಹೋಗ್ಬಿಟ್ಟಿದ್ಯಾ, ಏನಿಲ್ಲ ಅಜ್ಜಿ ಹುಷಾರಿಲ್ಲ, ಅದಕ್ಕೆ ಹಿಂಗಾಗಿದ್ದೀನಿ, ಸ್ವರ ಹೋಗ್ತೀನಿ ಬಿಡಿ, ಬೇಗ ಹುಷಾರಾಗಪ್ಪ ಅಂತ. ಈಗ ಸಣ್ಣ ಪುಟ್ಟ ಶೂಟಿಂಗಿಗೆ ಮಂಡ್ಯದ ಕಡೆ ಈ ಕಡೆ ಎಲ್ಲ ಹೋಗ್ತೀನಲ್ಲ, ಇದ್ರ ಕಡೆ ಅಲ್ಲಿ ಹೇಳಿ ಸರ್, ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೀನಿ. ಸಿನಿಮಾ ಅದೊಂದು ಇದಲ್ವ ಸರ್, ಕರೆದ್ರೆ ಹೋಗ್ತೀನಿ, ಮುಂದೆ ನಡ್ಕೊಂಡು ಹೋಗ್ತಾ ಇರ್ತದೆ ಲೈಫ್, ಬದುಕು. ಹೆಣ್ಮಕ್ಳೆಲ್ಲ ಅವ್ರ ಮನೆಗೆ ಹೊರಟರು, ನಾನು ನಮ್ಮ ಮನೆಯವರು ಇಬ್ಬರು ಇದ್ದೀವಿ, ಕಾಲ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಮತ್ತೆ ಇಂಡಸ್ಟ್ರಿಯಲ್ಲಿ ನೀವು ಬ್ಯುಸಿ ಆಗ್ತೀರಿ ಅಂತ ಒಂದು ನಂಬಿಕೆ? ಇಲ್ಲ, ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಟೈಮ್ ಪಾಸ್, ಇದು ಟೈಮ್ ಮೀರಾಯಿತು ಹಾಗಂತೀರಾ? ಖಂಡಿತ. ಅದಕ್ಕೂ ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತೆ. ಅದೇ 50 ಆಯಿತು, ಇನ್ನೂ ಬೇಕು ಅಂದರೆ ಹೆಂಗೆ ಸಿಗುತ್ತಾನ, ಯಾರು ಹಿಂದೆ ಬರೋರು ಮಾಡ್ಕೊಂಡು ಹೋಗಿ. ಈಗ ಬರೋವಾಗ ಫೋನ್ ಮಾಡಿದೆ ಜಗೇಶ್. ಹೌದಾ? ಹಾಂ, ಸಂಪರ್ಕ ಇದೆ. ಸಂಪರ್ಕ ಇದೆ. ಮತ್ತೆ ಮದುವೆ ಬಂದಿದ್ದರು ಮೊನ್ನೆ. ಹಾಂ, ಮಗಳ ಮದುವೆ. ಹಾಂ ಹಾಂ. ಎಲ್ಲಿ ನಡೀತು? ದವಸಪೇಟೆ ಬಸವಶ್ರೀ ಅಂತ, ಶಿವಗಂಗೆಯವರು. ಈಗ ನಿಮಗೆ ಫೋನ್ ಮಾಡಿದರೆ ಸಿಗದಿದ್ದರೆ ಅವರಿಗೆ ಹೇಗೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದು? ನಾನು ಮಾಡೋಕೆ ಹೋಗಲ್ಲ. ಅಲ್ಲ, ಅವರು ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಅವರು ನನಗೆ ಫೋನ್ ಮಾಡ್ತಾರೆ, ನೀವು ಎತ್ತಲ್ವೇ? ನಾನು ಈಗ ಎತ್ತಾ ಇಲ್ಲ ಅಷ್ಟೇ. ಹೌದು, ಈಗ ಪ್ರೆಸೆಂಟ್ ಒಂದು 15-20 ದಿವಸದಿಂದ ಎತ್ತಾ ಇಲ್ಲ. ಓಕೆ. ಎಲ್ಲೋ ಮತ್ತೆ ಅದನ್ನು ಇಂಪಾರ್ಟೆಂಟು ಹೆಸರು ನೋಡಿದ್ರೆ ನಿಮ್ಗೆ ಎತ್ತಬೇಕಾಗಿತ್ತು. ಅಯ್ಯೋ ಕರೆದು ಬಿಡ್ತಾರೆ ಇಂಟ್ರೂಗೆ, ವಾಯ್ಸ್ ಬೇರೆ ಡಮಾರ್ ಆಗೋಗ್ಬಿಟ್ಟಿದೆ, ಮುಖ ಎಲ್ಲ ಒಣೆ ಹೋಗಿದೆ, ಜಟಕಾಮುತಿ ಹೋಗ್ಬಿಟ್ಟಿದೆ, ಹೆಂಗೆ ಮುಖ ತೋರಿಸ್ಲಿ ಅವ್ರಿಗೆ, ಈ ಥರ ಭಾವನೆ ಬಂತು ನನಗೆ. ಫೋನ್ ನಾನು ಮಾಡಿದ್ದು ಗೊತ್ತಾಗಿದೆ. ಗೊತ್ತು ಏನು ಹಂಗೆ, ಆದರೂ ನಾನು ಬಿಡಲಿಲ್ಲ. ಗೊತ್ತಾಯ್ತು ನನಗೆ, ಅಲ್ವಾ? ಗೊತ್ತಾಯಿತು. ಎಸ್ ವೆಂಕಟೇಶ್ ಅವರು, ನೀವು ಆದಷ್ಟು ಬೇಗ ರೆಡಿ ಆಗ್ತೀನಿ. ರೆಡಿಯಾಗಿ ಬನ್ನಿ. ಈ ವಯಸ್ಸು ಅದು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮಲ್ಲಿ 70-80 ವರ್ಷ ಆದವರೆಲ್ಲ ಮಾಡ್ತಾ ಹೋಗಿದ್ದಾರೆ. ಬೇಕಾದಷ್ಟು. ಹೌದು, ಮಾದೇವಪ್ಪ 100 ವರ್ಷ ಇದ್ದಂಗಿತ್ತು. ಹೌದು, ಮತ್ತೆ ಆಮೇಲೆ ಲಕ್ಷ್ಮೀದೇವಮ್ಮ 100 ವರ್ಷ ಈಗಲೂ ಮಾಡ್ತಾ ಇದ್ದಾರೆ. ಅಮ್ಮ ಶತಾಯಿಸಿ ಇನ್ನೂ ಅದೆಷ್ಟು ಸಿನಿಮಾ ಮಾಡಬೇಕು ಅಂತವರು. ಅವ್ರು ದೇವರ ಕೊಟ್ಟವರ ಬಿಡೋಣ ಅವ್ರಿಗೆಲ್ಲ. ನೀನು ಮಾಡ್ತಾನೆ ಇರು, ಇಲ್ಲ ಅವರನ್ನು ಹುಡ್ಕೊಂಡು ನಾವು ಹೋಗ್ಬೇಕು. ಈಗ ನೀನು ಮಾಡ್ತಾನೆ ಇರು, ಮಂಚದ ಮೇಲೆ ಮನೆ ಕಂಡಾದ್ರೂ ಮಾಡ್ತಾ ಇರು, ಅದು ಬೇಕು ಜನಗಳಿಗೆ. ಅದಿಲ್ಲದ್ರೆ ಹೆಂಗೆ ಬದುಕು, ಅಲ್ವಾ? ಆ ಅಮ್ಮನ ವಾಯ್ಸು, ಆ ಅಮ್ಮನ ಆಕ್ಟಿವಿಟೀಸು ಏನೋ ಭಾಳ ಖುಷಿ ಇದೆ ಸರ್. ಕಿವಿದೆ ಸಮಸ್ಯೆ ಅವ್ರದ್ದು, ಅದು ಬಾಲನವ್ರಿಗೂ ಇತ್ತಲ್ಲ, ಭಾನನಿಗಿತ್ತು. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಮದುವೆ ಆಗೋದು ಯಾವ ಕಡೆ ಇಲ್ಲ. ಆಮೇಲೆ ಆ ಕಿವಿ ಕೆಲಸಲ್ಲ, ಅದಕ್ಕೊಂದು ಪಾತ್ರನೇ ಸೃಷ್ಟಿ ಮಾಡ್ಬಿಟ್ಟವ್ರಲ್ಲ ಯಜಮಾನರಲ್ಲಿ. ಯಾವುದ್ರಲ್ಲಿ? ಯಜಮಾನ. ಹಾಂ ಹಾಂ ಹಾಂ, ಸೇಮ್ ಭಾಳ ಚೆನ್ನಾಗಿದೆ ಪಾತ್ರ. ಯಾರೋ ಭಿಕ್ಷುಕನ ಒಳಗಡೆ ಕೂಸು ಊಟ ಹಾಕ್ಬಿಡ್ತಾರೆ, ಮನೆಯವರೆಲ್ಲ ಬೈತಾರೆ, ಏಮ ಗ್ಲಾಸ್ ಹಾಕೊಂಡು ನೋಡ್ತಾರೆ, ಅಯ್ಯೋ ಮುಂಡೆ ಮಗನೇ ನೀನು ಯಾವಾಗ ಬಂದೆ, ಅವ್ರ ಸ್ಟೈಲ್ ಬರೋಲ್ಲ ಬಿಡಿ, ಯಾರಿಗಾಗಲ್ಲ. ಏನು 2-3 ಸೀಟೆಲ್ಲ ಎಟ್ ಎ ಟೈಮ್ ಮಾತಾಡ್ತಾ ಇದ್ದಾರೆ. ಬಿಡೋಣ ಅವ್ರ ಬಗ್ಗೆ ಎಲ್ಲ. ನಾವು ಮಾತಾಡಿದ್ರೆ ನಮ್ಮಷ್ಟು ಮೂರ್ಖರು, ನನ್ನಷ್ಟು ಮೂರ್ಖರು ಬೇರೆ ಯಾರೂ ಇಲ್ಲ. ಪಂಡ್ರಮ್ಮನವರು, ಆದವಾನಿ ಲಕ್ಷ್ಮೀದೇವಿಯವರು, ಎಮ್.ಎ. ರಾಜಮ್ಮನವರು, ಜಯಶ್ರೀಯವರು, ಇವರೆಲ್ಲ ಸೀಲಾಕಿ ಒತ್ಸ್ಕೊಂಬಂದ್ಬಿಟ್ಟವ್ರೆ. ನೀವು ಅಮ್ಮನ ಪಾತ್ರನೇ ಮಾಡ್ಬೇಕು ನೀವು ಅಂತ. ಹೌದು, ಜಯಶ್ರೀ ಅವರು ಮಾಡಿರೋಷ್ಟು ಅಮ್ಮನ ಪಾತ್ರ ಬೇರೆ ಯಾರು ಮಾಡಿಲ್ವಂತ. ದಾಡಿ ಬೋಳ್ಸ್ಕೊಂಬಾರೆ ಹೋಗಿ, ಯಾಕೆ ದಾಡಿಗೆ ಮದುವೆ ಆಗಲ್ಲ ಅನ್ಸುತ್ತೆ, ದಾಡಿ ತೆಗೆದೇ ಮದುವೆ ಮಾಡ್ಕೊಂಬಕ್ಕ, ತೆಗೆಯಲ್ಲ, ದಾಡಿ ಬಿಟ್ಟುಗಡೆ ಮದುವೆ ಆಗ್ತೀನಿ, ಏನಿಲ್ಲ. ಅವರು ಯಾರ್ಯಾರೊಂದು ಬೈದು ದೂರ ಆಗಿದ್ರು ಅವರೆಲ್ಲ ಲಿಸ್ಟ್ ಮಾಡಿದ್ರು ಹೆಸರನ್ನು. ಲಿಸ್ಟ್ ಮಾಡಿ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಭೇಟಿಯಾಗಿ ಬಂದಿದ್ದಾರೆ. ಲೈಫ್ ಇಷ್ಟೇ ಅಂತ ಗೊತ್ತಾಗ್ಬಿಡ್ದು. ಅದು ಅವರು ತುಂಬ ಜನಕ್ಕೆ ಬೈದವರು ಗೊತ್ತು ನಿಮಗೆ. ನೀವು ಯಾವುದಾದ್ರೂ ಅವಾರ್ಡ್ ಫಿಲ್ಮ್ ಮಾಡಿದ್ದೀರಾ? ನಾನು ನೋಡಿದ್ರೆ ಅವಾರ್ಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಥರ ಕಾಣ್ತೀನಿ. ನೀವೇ ಅಲ್ಲಿಂದ ಧುಮುಕ್ತೀನಿ, ಬಂದ್ಬಿಡ ಸ್ಪೀಡು, ಹೈ ಸ್ಪೀಡಿಗೆ ಬಿಡ್ತೀನಿ ಅಂದರು.
ಹೋಗೋಣ ಮೊನ್ನೆ ಮದುವೆ ಆಗಿದೆ ನೀನು ಹೊಗೆ ಆಡಿಸ್ಕೊಂಡು ಅಷ್ಟೇ ಅಂತಿದ್ದೆ ನಾನು. ಇಲ್ಲಿ ಬಿದ್ದರೆ ಅಲ್ಲಿ ಹೊರಟೋಗ್ತೀನಿ ಆ ಕಾರ್ ಹತ್ರ, ಮತ್ತೆ ಅಷ್ಟು ಗಾಳಿ. ಹಾಂ, ಯಾವ ಚೆನ್ನಾಗಿದ್ದೀರಲ್ಲಪ್ಪ ಅವರು, ಯಾಕೆ ಹೋದ್ರು ಹಾರ್ಟ್ ಅಟ್ಯಾಕ್. ತುಂಬ ಖುಷಿ ಆಯ್ತು ಅಂದರೆ ನೀವು ಇಷ್ಟು ಮಾತಾಡಲಿಕ್ಕೆ ನಮಗೆ ಸಿಕ್ಕಿದ್ದೀರ ಅಂತೇಳಿ ಸಂತೋಷ, ಭಾಳ ಸಂತೋಷ. ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾ ಇದೆಯಾ? ಇಲ್ಲ, ಖಂಡಿತ ಇದೆ.